ನೀವು ಹೇಳಿದ ಆ ಮಹಿಳೆಯ ಸಮಸ್ಯೆ ಸರ್ವವ್ಯಾಪಿಯಾಗಿದೆ ಎನಿಸುತ್ತಿದೆ. ಸರ್ವವ್ಯಾಪಿ ಎಂದರೆ? ಸರ್ವವ್ಯಾಪಿ ಎಂದರೆ ಅರಮನೆಯ ಹೊರಗೂ ಅರಮನೆಯ ಒಳಗೂ. ಅಂದರೆ ನಮ್ಮ ಅರಮನೆಯಲ್ಲೂ ಈ ಸಮಸ್ಯೆ ಇದೆ ಎಂದು ಹೇಳುತ್ತಿರುವೆಯಾ? ಅತ್ತೆಯವರು ಹೇಳಿದ ಮೇಲೆ ನನಗೂ ತಿಳಿಯಿತು. ನನ್ನ ಮಾತೆ ನಿನ್ನ ಬಳಿ ಏನು ಹೇಳಿದರು? ಸಮಸ್ಯೆಯ ಬಗ್ಗೆ ತಿಳಿಯಲು ನಾನು ಕೇಳುತ್ತಿದ್ದೇನಷ್ಟೇ. ಹೇಳುತ್ತೇನೆ ಸ್ವಾಮಿ. ನಿಮ್ಮ ಎದುರು ನೇರವಾಗಿ ಹೇಳಲಾಗದ ನಿಮ್ಮ ತಾಯಿಯ ನೋವನ್ನು ನನ್ನಿಂದ ತಿಳಿಯುವುದು ಉತ್ತಮ. ನಿಮ್ಮ ತಾಯಿಯೂ ಸಹ ಮಾತಾಮಯಿ, ಮಹಾರಾಣಿಯಾದ ತಮಗೂ ದುಃಖವಿದೆಯೇ? ಏಕಿರಬಾರದು ಸೀತೆ? ಮಹಾವಂಶದ ಮಹಾರಾಜರ ಮಹಾರಾಣಿ ಎಂದು ಕೂಡಲೇ ನನಗೆ ದುಃಖವೇ ಇರಬಾರದೊಂದೇನೂ ಇಲ್ಲವಲ್ಲ. ಯಾವ ಸತಿಯು ತನ್ನ ಪತಿಗೆ ಇನ್ನೊಂದು ವಿವಾಹವಾಗುವುದನ್ನು ಸಹಿಸುವುದಿಲ್ಲ. ಹಾಗಾದರೆ ಈ ಅರಮನೆಗೆ ರಾಣಿ ಸುಮಿತ್ರಾದೇವಿಯವರು, ರಾಣಿ ಕೈಕೇಯಿಯವರು ಬಂದದ್ದು ನಿಮ್ಮ ದುಃಖಕ್ಕೆ ಕಾರಣವೇ? ಸುಮಿತ್ರೆ ಬಗ್ಗೆ ಹೇಳಿದ ಮಾತುಗಳನ್ನೇ ಕೈಕೇಯಿ ಬಗ್ಗೆ ಹೇಳಲಾರೆ. ಕೈಕೇಯಿ ರಾಣಿಯಾಗಿ ಬಂದಾಗ ನನಗಾಗಲಿ ಸುಮಿತ್ರೆಗಾಗಲಿ ಸೋದರಿ ಸಿಕ್ಕಳಲ್ಲ ಎಂಬ ಭಾವನೆ ಬರಲೇ ಇಲ್ಲ. ಒಬ್ಬ ಸವತಿ ಸಿಕ್ಕಳಲ್ಲ ಎಂಬ ನೋವು ಉಂಟಾಯಿತು. ಅದಕ್ಕೆ ಕಾರಣ ಕೈಕೇಯಿ ನಡವಳಿಕೆ. ಮಹಾರಾಜರ ಪ್ರೇಮ, ಐಶ್ವರ್ಯ, ವೈಭವ ಎಲ್ಲವೂ ತನಗೆ ಮಾತ್ರ ಲಭಿಸಬೇಕು ಎಂಬ ಸ್ವಾರ್ಥ. ಆ ಸ್ವಾರ್ಥದಿಂದ ನನಗೆ ಸುಮಿತ್ರೆಗೆ ಬಹಳ ಸರಿ ನೋವನ್ನು ತಂದಿತು. ಸ್ವಾಮಿ, ಸಕಲ ಭೋಗ ಭಾಗ್ಯಗಳನ್ನು ಪಡೆದ ಮಹಾರಾಣಿಯೇ ತಾನು ಹೇಳಿಕೊಳ್ಳಲಾಗದಂತಹ ಸಮಸ್ಯೆಯ ಸುಳಿಯಲ್ಲಿ ಬದುಕಬೇಕಾದರೆ ಸಾಮಾನ್ಯ ಮಹಿಳೆಯರ ಪರಿಸ್ಥಿತಿಯನ್ನು ಊಹಿಸಲು ಸಾಧ್ಯವೇ? ಒಂದೆಡೆ ಮಹಾರಾಣಿಯಂಥವರಿಗಾದರೂ ನೋವನ್ನು ಮರೆಯಲು ಸಾಧ್ಯವಾಗಬಹುದು. ಆದರೆ ಸಾಮಾನ್ಯ ಪ್ರಜೆಗಳು? ಹಾಗಾದರೆ ಸಾಮಾನ್ಯರ ಅಂಗಳದಿಂದ ಹಿಡಿದು ಅರಮನೆಯವರೆಗೆ ಹೆಣ್ಣಿಗೆ ಗಂಡಿನ ಬಹುಪತಿತ್ವ ದುಃಖವನ್ನೇ ಉಂಟು ಮಾಡುತ್ತಿದೆ ಎಂದು ಹೇಳುತ್ತಿರುವೆಯಾ? ಅರಮನೆಯಲ್ಲಿರುವ ದುಃಖ ಬಾಗಿಲು ದಾಟಿ ಹೋಗದಿರಬಹುದು. ಬೇರೆ ಭೋಗ ಭಾಗ್ಯಗಳಲ್ಲಿ ಕಾಣದಂತೆ ಕಣ್ಮರೆಯಾಗಿರಬಹುದು. ಆದರೆ ಸಾಮಾನ್ಯ ಜನರ ದುಃಖ ಕೋಟೆ ಆಚೆಗೂ ಕೇಳುವುದು ಸಹಜ. ಹೆಣ್ಣು ದುಃಖಿಸುವ ರಾಜ್ಯದಲ್ಲಿ ಏಳಿಗೆ ಆಗುವುದುಂಟೆ? ನಿಜ ಸೀತೆ, ನಿನ್ನ ಮಾತುಗಳಿಂದ ಸಮಸ್ಯೆಯ ತೀವ್ರತೆಯನ್ನು ಅರಿತಂತಾಯಿತು. ನಾನು ಯೋಚಿಸಿದಕ್ಕಿಂತಲೂ ಬೇಗ ಪರಿಹಾರವನ್ನು ಪಡೆಯಬೇಕಾಗಿದೆ. ಸಿರಿ ಸಂಪತ್ತು ಸೌಖ್ಯದ ಅಧಿದೇವತೆಯೇ ಹೆಣ್ಣು. ಆ ಹೆಣ್ಣು ದುಃಖಿಸುತ್ತಿದ್ದರೆ ರಾಜ್ಯ ನೆಮ್ಮದಿಯಿಂದಿರಲು ಸಾಧ್ಯವೇ ಇಲ್ಲ. ನಾಳೆ ಸೂರ್ಯೋದಯದಿಂದಲೇ ಈ ಸಮಸ್ಯೆಯ ಪರಿಹಾರಕ್ಕೆಂದು ನಾನು ಮುಂದಾಗುತ್ತೇನೆ. ಮಹಾಪ್ರಭುವಿಗೆ ಪ್ರಣಾಮಗಳು. ತಮ್ಮನ್ನು ಬಂದು ಕಾಣಬೇಕೆಂದು ಅಪ್ಪಣೆಯಾಗಿತ್ತು. ಹೌದು ಚಾರ, ನಿನ್ನಿಂದ ಒಂದು ಮುಖ್ಯವಾದ ವಿಷಯ ಸಂಗ್ರಹಣೆ ಆಗಬೇಕಾಗಿದೆ. ಅಗತ್ಯವಾಗಿ ಪ್ರಭು. ಈ ರಾಜ್ಯದಲ್ಲಿ ನಿನ್ನ ಕಿವಿಗೆ ಬಿದ್ದ ಬೇರೆ ಬೇರೆ ಮಾತುಗಳನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ನೀನಾಗಿಯೇ ಪ್ರಜೆಗಳನ್ನು ಮಾತನಾಡಿಸಿ ಒಂದು ವಿಷಯದ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹಿಸಬೇಕಾಗಿದೆ. ಯಾವ ವಿಷಯದ ಕುರಿತು ಪ್ರಭು? ಹೇಳುತ್ತೇನೆ. ಈ ನಗರದ ಕನ್ಯೆಯರು, ಮಹಿಳೆಯರು ಸಾಂಸಾರಿಕ ಜೀವನದ ಬಗ್ಗೆ, ಬಹುಪತ್ನಿತ್ವದ ಬಗ್ಗೆ
ಯಾವ ಅಭಿಪ್ರಾಯವನ್ನು ತಾಳಿದ್ದಾರೆ ಎಂದು ನೀನು ತಿಳಿಯಬೇಕಾಗಿದೆ. ಪ್ರಭು, ನಿಮಗೆ ಒಂದು ವಿಚಾರವನ್ನು ತಿಳಿಸಲು ಇಷ್ಟಪಡುತ್ತೇನೆ. ಮೊದಲು ಈ ವಿಷಯವು ಇಷ್ಟು ಗಂಭೀರವಾದದಿಂದ ತಿಳಿದಿರಲಿಲ್ಲ. ಕೆಲವು ದಿನಗಳ ಹಿಂದೆ ಅವಿವಾಹಿತ ಕನ್ಯೆಯರು ಕಲ್ಯಾಣದ ಬಗ್ಗೆ ಮಾತನಾಡುತ್ತಿದ್ದರು. ಅವರ ಮಾತು ಈ ಅರಮನೆಗೂ ಸಂಬಂಧಪಟ್ಟಿದ್ದೆಂದು ಕೇಳಿ ಆಶ್ಚರ್ಯವಾಯಿತು. ಹೌದೇ? ಅವರು ಏನು ಹೇಳಿದರು? ಪ್ರಭು, ಒಂದು ದಿನ ನಾನು ನಗರ ಸಂಚಾರ ಮಾಡುತ್ತಿರುವಾಗ ದೇವಸ್ಥಾನದ ಬಳಿ ಬಂದೆ. ದೇವರ ಪ್ರಾರ್ಥನೆ ಮುಗಿಸಿ ಆಚೆ ಬಂದ 4 ಕನ್ಯರು ಅಲ್ಲೇ ಕಟ್ಟೆಯ ಮೇಲೆ ಕುಳಿತು ಚೆನ್ನಾಗಿತ್ತಲ್ವಾ? ತೆಗೆದುಕೋ, ನೀನು ತೆಗೆದುಕೋ. ನೀನು ದೇವರನ್ನು ಏನೆಂದು ಕೇಳಿಕೊಂಡೆ? ಒಳ್ಳೆಯ ಪತಿಯನ್ನು ಕರುಣಿಸು ಎಂದೆ. ಒಳ್ಳೆಯ ಪತಿಯನ್ನು ಕರುಣಿಸುವುದು ಮಾತ್ರವಲ್ಲ, ಆದರೆ ಆ ಪತಿ ಮತ್ತೊಂದು ವಿವಾಹವಾಗಿ ನನ್ನನ್ನು ಕಡೆಗಣಿಸಬಾರದೆಂದು ನಾನು ಕೇಳಿಕೊಂಡೆ. ಹೌದು ಹೌದು, ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಸವತೆಯಿಂದ ಪಡೆಯುತ್ತಿರುವ ಕಷ್ಟವನ್ನು ನೋಡಿದರೆ ನನಗೆ ಮದುವೆಯೇ ಆಗಬಾರದು ಎಂದಿತ್ತು. ಆದರೆ ಮಹಾರಾಜರು 3 ಮದುವೆಯಾಗಿರುವಾಗ ನಮ್ಮ ಪತಿಯನ್ನು ಮತ್ತೊಂದು ಮದುವೆಯಾಗಬಾರದು ಎಂದು ಹೇಗೆ ತಡೆಯಲು ಸಾಧ್ಯ? ಹಾಗಾದರೆ ದಶರಥ ಮಹಾರಾಜರು ಈ ರಾಜ್ಯವನ್ನು ಆಳುತ್ತಿರುವಾಗ ವಿವಾಹ ಆಗುವ ಬದಲು ಹಾಗೆ ಇರಬಹುದಿತ್ತಲ್ಲವೇ? ಈ ಪರಿಸ್ಥಿತಿ ಎಂದು ಬದಲಾಗುವುದು? ಈ ಪ್ರಜೆಗಳಿಗೆ ನಮ್ಮ ರಾಮಚಂದ್ರರ ಬುದ್ಧಿ ಏಕೆ ಬರುವುದಿಲ್ಲ? ರಾಮಚಂದ್ರನ ಬುದ್ಧಿ ಎಂದರೆ? ನಿನಗೆ ಗೊತ್ತಿಲ್ಲವೇ? ಶ್ರೀರಾಮಚಂದ್ರರು 2ನೇ ವಿವಾಹವಾಗುವುದಿಲ್ಲವಂತೆ. ಅದೇ ಹೇಗೆ ಹೇಳುವೆ? ಹೇಗೆಂದರೆ ನಮ್ಮ ಚಿಕ್ಕಪ್ಪ ಅರಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ರಾಮಚಂದ್ರನನ್ನು ಚಿಕ್ಕಂದಿನಿಂದಲೂ ನೋಡುತ್ತಿದ್ದಾರೆ. ಶ್ರೀರಾಮಚಂದ್ರನ ಪ್ರೀತಿ ಪಾತ್ರರೊಂದಿಗೆ ದುಃಖಕ್ಕೆ ಕಾರಣವಾಗುವ ಯಾವ ಕಾರ್ಯವೂ ಮಾಡುವುದಿಲ್ಲವಂತೆ. ಇನ್ನೊಂದು ವಿವಾಹವಾಗಿ ಸೀತಾಮಾತೆಗೆ ದುಃಖಿಸುವುದಿಲ್ಲ ಎನ್ನುತ್ತಿದ್ದರಂತೆ. ನಿಜವಾಗಿರಬಹುದು. ಆದರೂ ಒಬ್ಬ ಪುತ್ರನಾಗಿ ಕೌಸಲ್ಯ ಮಹಾರಾಣಿಯವರಿಗೆ ಎಂದೂ ನೋವನ್ನು ಉಂಟು ಮಾಡದೇ ಇರುವ ರಾಮಚಂದ್ರನಿಗೆ ತನ್ನ ಸತಿಯಾದ ಸೀತೆಯನ್ನೂ ಸಹ ಅಷ್ಟೇ ಆದರದಿಂದ ನೋಡಿಕೊಳ್ಳಲು ಸಾಧ್ಯವೇ? ಹಾ, ಅದೇ ಯೋಚನೆ ನನಗೂ ಇದೆ. ಈಗೇನು ಮಾಡುವುದು? ಆ ಕನ್ಯರಿಂದ ಆ ರೀತಿಯ ಮಾತುಗಳನ್ನು ಕೇಳಿಸಿಕೊಂಡೆ ಪ್ರಭು. ಹೌದೇ? ಈ ಮಾತನ್ನು ಅಂದೇ ತಿಳಿಸಬೇಕಾಗಿತ್ತಲ್ಲವೇ? ನಿಮಗೆ ತಿಳಿಸಿಲ್ಲ ಪ್ರಭು. ಅಂದು ಆ ವಿಷಯವು ನನಗೆ ಅಷ್ಟು ಗಂಭೀರವಾಗಿ ಕಂಡಿರಲಿಲ್ಲ. ಅದೂ ಅಲ್ಲದೆ ಅವರ ಮಾತುಗಳು ತಿಳುವಳಿಕೆ ಕೊರತೆ ಎಂದು ಭಾವಿಸಿದ್ದೆ. ಸರಿ, ಇನ್ನು ಮುಂದೆ ಈ ವಿಷಯವಾಗಿ ಒಂದು ಸಣ್ಣ ವಿಷಯವಿದ್ದರೂ ನಿರ್ಲಕ್ಷಿಸದೆ ಮೊದಲು ಬಂದು ತಿಳಿಸು. ಅಪ್ಪಣೆ ಪ್ರಭು. ನೀನಿನ್ನು ಹೊರಡಬಹುದು. ಸಹೋದರಿ ಸೀತೆ, ನಾನು ಮಾತಾಮಯಿ ಕೈಕೈ ದೇವಿಯವರ ಬಗ್ಗೆ ನನ್ನ ಮಾತಾಮಯಿ ಸುಮಿತ್ರಾ ದೇವಿಗೆ ಇರುವ ಅಭಿಪ್ರಾಯವನ್ನು ನನ್ನ ಪತಿಗೆ ತಿಳಿಸಿದೆ. ನಾನು ಸಹ ಈ ವಿಚಾರವನ್ನು ನನ್ನ ಪತಿಗೆ ಹೇಳಿದೆ. ಈ ವಿಚಾರವನ್ನು ನಾನು ನನ್ನ ಪತಿಯವರಿಗೆ ಹೇಳುತ್ತಾ ಹಾಗೆಯೇ ಅವರಿಗೆ
ತನ್ನ ಹಿರಿಯ ಸಹೋದರರ ಬಗ್ಗೆ ಯಾವ ಭಾವನೆ ಇರುವುದಾಗಿ ಕೇಳಿದೆ. ಆಗ ಅವರು ತನ್ನ ತಾಯಿಗೂ ನೋವನ್ನುಂಟು ಮಾಡದೆ ತನ್ನ ಹಿರಿಯ ಸಹೋದರರ ಬಗ್ಗೆ ಅಪಾರವಾದ ಪ್ರೇಮವಿರುವುದಾಗಿ ಹೇಳಿದರು. ಅದಂತೂ ನಿಜ. ನನ್ನ ಪತಿಗೂ ಅವರ ಹಿರಿಯ ಸಹೋದರನೇ ಆದರ್ಶ. ನನ್ನ ಪತಿಯಂತೂ ತಾನು ತನ್ನ ಸಹೋದರನ ನೆರಳೆಂದೇ ಭಾವಿಸಿದ್ದಾರೆ. ಸಹೋದರಿ, ಇದೇನಿದು? ನಾವೆಲ್ಲರೂ ನಿನ್ನ ಪತಿಯ ಬಗ್ಗೆ ಹೊಗಳುತ್ತಿರುವಾಗ ನೀನು ಏಕೆ ಮೌನವಾಗಿರುವೆ? ನನ್ನ ಪತಿಯ ಮನಸ್ಸಿನಲ್ಲಿರುವ ಚಿಂತೆಯ ಬಗ್ಗೆ ಯೋಚಿಸುತ್ತಿದ್ದೇನೆ. ಏನು? ನಿನ್ನ ಪತಿಯ ಮನಸ್ಸಿನಲ್ಲಿ ಚಿಂತೆಯೇ? ಆಶ್ಚರ್ಯವಾಗಿದೆಯಲ್ಲ. ಸಹೋದರಿ, ಚಿಂತೆಯನ್ನು ಪರಿಹರಿಸುವ ಚಿಂತಾಮಣಿಗೆ ಚಿಂತೆ ಹೇಗೆ ಸಾಧ್ಯ? ಸೋದರಿಯರೇ, ನನ್ನ ಪತಿಗೆ ತನ್ನ ಬಗ್ಗೆಯಾಗಲಿ ತನ್ನ ಸತಿಯ ಬಗ್ಗೆ ಆಗಲಿ ಯಾವ ಚಿಂತೆಯೂ ಇಲ್ಲ. ಅವರ ಚಿಂತೆಯೆಲ್ಲ ಈ ರಾಜ್ಯದ ಮಹಿಳೆಯರ ದುಃಖವೊಂದರ ಬಗ್ಗೆ. ಅದು ಯಾವ ದುಃಖ ಸಹೋದರಿ? ಊರ್ಮಿಳಾ, ನನ್ನ ಮಾತಾಮಯಿ ಕೌಸಲ್ಯಾದೇವಿ, ನಿನ್ನ ಮಾತಾಮಯಿ ಸುಮಿತ್ರಾದೇವಿ ನಮ್ಮೊಂದಿಗೆ ಹಂಚಿಕೊಂಡರಲ್ಲ, ಸವತಿಯರಿಂದಾಗುವ ದುಃಖ, ಪುರುಷರ ಬಹುಪತ್ನಿತ್ವದಿಂದ ಸ್ತ್ರೀಯರಿಗೆ ಉಂಟಾಗುವ ಸಂಕಟ, ಇದು ನನ್ನ ಪತಿಗೆ ರಾಜ್ಯದ ಮಹಿಳೆಯರಲ್ಲೂ ಅರಮನೆಯ ಪರಿವಾರದಲ್ಲೂ ಚಿಂತೆಯನ್ನುಂಟು ಮಾಡಿದೆ. ಅದರ ಪರಿಹಾರವೇನೆಂದು ಯೋಚಿಸುತ್ತಿದ್ದಾರೆ. ಸಹೋದರಿ, ನಿನ್ನ ಪತಿ ಯೋಚಿಸಿದರೆ ಅದು ಖಂಡಿತವಾಗಿಯೂ ಸಾಧ್ಯ. ನಿನ್ನ ಪತಿಯ ಆದರ್ಶವನ್ನೇ ಉಳಿದ ಸಹೋದರರು ಪಾಲಿಸುತ್ತಾರೆ. ಆಗ ನಮ್ಮ ಮಾತಾಮಯಿಯವರಿಗೆ ಇರುವ ದುಃಖ ನಮಗಿರುವುದಿಲ್ಲ. ಹೌದು ಸಹೋದರಿ, ನಿನ್ನ ಪತಿ ಸ್ತ್ರೀಕುಲದ ದುಃಖ ನಿವಾರಣೆಗೆಂದು ತೆಗೆದುಕೊಳ್ಳುವ ನಿರ್ಣಯಕ್ಕೆ ನೀನೇ ಸ್ಫೂರ್ತಿಯಾಗು. ಈ ವಿಚಾರದಲ್ಲಿ ಇಷ್ಟೊಂದು ಆಳವಾಗಿ ಯೋಚಿಸುವ ಅಗತ್ಯವಿಲ್ಲವೆನ್ನುವುದು ನನ್ನ ಭಾವನೆ. ಯೋಚಿಸದೇ ಇರಲು ಹೇಗೆ ಸಾಧ್ಯ ಅಮಾತ್ಯರೇ? ನಮ್ಮ ಪ್ರಜೆಗಳ ದುಃಖಕ್ಕೆ ನಮ್ಮ ತಂದೆಯವರೇ ಕಾರಣವೆಂದು ಅರಿತಾಗ ನಾನು ಯೋಚಿಸದೇ ಇರಲು ಸಾಧ್ಯವೇ? ಪ್ರಭು, ಇದು ಸಮಸ್ತ ಪ್ರಜೆಗಳ ಅಭಿಪ್ರಾಯವಲ್ಲ. ಯಾರೋ ಒಬ್ಬಿಬ್ಬರು ಅವಿವೇಕಿಗಳು ಅರ್ಥವಿಲ್ಲದೆ ಆಡಿದ ಮಾತುಗಳು. ರಾಜನನ್ನು ಬಹುವಲ್ಲಭ ಎನ್ನುತ್ತಾರೆ. ಬಹುಪತ್ನಿತ್ವ ಪರಂಪರೆಯಿಂದಲೇ ನಡೆದುಕೊಂಡು ಬಂದಿದೆ. ಇಷ್ಟಕ್ಕೂ ನಮ್ಮ ಮಹಾರಾಜರು ಸಂತಾನ ಪ್ರಾಪ್ತಿಗೋಸ್ಕರ ಬಹುಪತ್ನಿಯರನ್ನು ಹೊಂದಿರುವ ವಿಚಾರ ರಾಜ್ಯದ ಪ್ರಜೆಗಳೆಲ್ಲರಿಗೂ ಗೊತ್ತಿರುವಾಗ ಅದರ ಬಗ್ಗೆ ಟೀಕೆ ಮಾಡುವುದು ಖಂಡಿತ ಸರಿಯಲ್ಲ. ಅಮಾತ್ಯರೇ, ನೀವು ಹಿರಿಯರು, ತಿಳಿದವರು. ಬಹುಪತ್ನಿತ್ವದಿಂದ ಪುರುಷನ ಅಪೇಕ್ಷೆಗಳು ಈಡೇರಬಹುದು. ಆದರೆ ಹೆಣ್ಣಾದವಳ ದುಃಖ, ಸಂಕಟ, ನಿರಾಶೆ ಇವೆಲ್ಲವೂ ಅದರ ಜೊತೆಗೆ ಉಂಟಾಗುವುದಲ್ಲವೇ? ಮಹಾರಾಜರು 3 ಮದುವೆ ಆದರೂ ಕಡೆಗೆ ಸಂತಾನವನ್ನು ಪಡೆದದ್ದು ಪುತ್ರಕಾಮೇಷ್ಟಿಯಿಂದಲೇ ಅಲ್ಲವೇ? ಕಾಯ, ವಾಚ, ಮನಸ ಸಹಚಾರಿ ಆಗಿರುತ್ತೇವೆ ಎಂದು ಸಪ್ತಪತಿ ತಿಳಿದು ಅಗ್ನಿ ಸಾಕ್ಷಿಯಾಗಿ ಪ್ರಮಾಣ ಮಾಡಿದ ನಂತರವೂ ಕೂಡ ಮತ್ತೊಬ್ಬ ಹೆಣ್ಣನ್ನು ವಿವಾಹವಾದರೆ ಮೊದಲ ಹೆಣ್ಣಿಗೆ ಎಷ್ಟು ದುಃಖವಾಗಬಹುದು? ಅವಳಿಗೆ ಕೊಟ್ಟ ಪ್ರಮಾಣ ತಪ್ಪಿದಂತೆ ಆಗುವುದಲ್ಲವೇ? ಪ್ರಭು, ಈ ವಿಚಾರದಲ್ಲಿ ನನಗೆ ಉತ್ತರ ಹೇಳುವುದು ಸ್ವಲ್ಪ ಕಷ್ಟ. ಸಮಾಜದಲ್ಲಿ ಬಹುಪತ್ನಿತ್ವ ಇರುವುದು ನಿಜ. ಆದರೆ ಅದರಿಂದ ಸ್ತ್ರೀಯರಿಗೆ ದುಃಖವಾಗುವುದಿಲ್ಲ ಎಂದು ನಾನು ಹೇಳಲು ಸಾಧ್ಯವಿಲ್ಲ. ಆದರೆ ಅದನ್ನು ತಡೆಯಲು ಬೇರೆ ಮಾರ್ಗವಿಲ್ಲವಲ್ಲ? ಅದು ಇಚ್ಛೆಗೆ ಬಿಟ್ಟ ವಿಚಾರ. ಪ್ರಜೆಗಳ ವೈಯಕ್ತಿಕ ಒಲವು ನಿಲುವುಗಳ ಮೇಲೆ ಅವಲಂಬಿತವಾಗಿದೆ. ಅಮಾತ್ಯರೇ, ಸಮಾಜದ ಒಂದು ವರ್ಗದಿಂದ ಮತ್ತೊಂದು ವರ್ಗಕ್ಕೆ ದುಃಖ ಉಂಟಾಗುತ್ತಿದ್ದರೆ ಅದನ್ನು ಹೋಗಲಾಡಿಸುವ ಸ್ಫೂರ್ತಿಯನ್ನು, ಜಾಗೃತಿಯನ್ನು ನಮ್ಮ ಸಮಾಜದಲ್ಲಿ ಏಕೆ ಉಂಟು ಮಾಡಬಾರದು? ಖಂಡಿತ ಮಾಡಬಹುದು. ಏಕಪತ್ನಿಯನ್ನು ಹೊಂದುವುದು ಉತ್ತಮ ಎಂದು ನಾನು ರಾಜ್ಯದಲ್ಲೆಲ್ಲ ಪ್ರಚಾರ ಮಾಡಿಸಲೇ? ಪ್ರಚಾರಕ್ಕಿಂತ ಹೆಚ್ಚಾಗಿ ಈ ವಿಚಾರ ಪುರುಷರಲ್ಲೇ ಮೂಡಬೇಕು. ಅದು ಮೂಡಬೇಕೆಂದರೆ
ಅದಕ್ಕೆ ಪುರುಷೋತ್ತಮನೇ ಆದರ್ಶವಾಗಬೇಕಲ್ಲವೇ ಸ್ವಾಮಿ? ಪ್ರಭುಗಳು ಪಾಲಿಸುವ ಆದರ್ಶಗಳನ್ನು ಪ್ರಜೆಗಳು ಪಾಲಿಸಲು ಮುಂದಾಗಬಹುದಲ್ಲವೇ? ನಾನು ನನ್ನ ಮನಸ್ಸಿನ ಅಭಿಪ್ರಾಯವನ್ನು ಹೇಳುತ್ತಿದ್ದೇನೆ ಅಷ್ಟೇ. ತಾವು ಅನ್ಯಥಾ ಭಾವಿಸಬೇಡಿ. ಸೀತೆ, ನಿನ್ನ ಮಾತುಗಳಿಂದ ಅನ್ಯಥಾ ಭಾವಿಸುವುದು ಅಸಾಧ್ಯ. ನಿನ್ನ ಮಾತುಗಳಿಂದ ಸ್ತ್ರೀಕುಲದ ಮನದ ಭಾವನೆ ಏನೆಂದು ತಿಳಿದು ಬರುತ್ತದೆ. ಒಬ್ಬ ಪತಿಯಾದವನು ತನಗಷ್ಟೇ ಮೀಸಲಾಗಬೇಕು ಎಂಬ ಹೆಣ್ಣಿನ ಪತಿ ಪ್ರೇಮವನ್ನು ನಾನು ಕಾಣುತ್ತಿದ್ದೇನೆ. ಒಬ್ಬ ಪತಿಯಾದವನು ಬಹುಪತ್ನಿಯನ್ನು ಹೊಂದುವುದರಲ್ಲಿ ಪ್ರತಿಯೊಬ್ಬ ಪತ್ನಿಯಲ್ಲೂ ಉಂಟು ಮಾಡಬಹುದಾದ ದುಃಖವನ್ನು ನಾನು ಕಾಣುತ್ತಿದ್ದೇನೆ. ಇವನ್ನೆಲ್ಲ ಕಂಡಾದ ಮೇಲೆ ತನ್ನ ಪತ್ನಿಯ ಮೇಲೆ ಪ್ರೇಮ ಉಳ್ಳವನು ಸ್ತ್ರೀಕುಲದ ಹಿತವನ್ನು ಬಯಸುವ ಯಾವುದೇ ಪುರುಷನಾಗಿದ್ದರೂ ಸರಿ, ಏಕಪತ್ನಿ ವ್ರತಸ್ಥನಾಗಿ ಇರುವುದರಲ್ಲಿ ನಾನು ಯಾವುದೇ ವಿಶೇಷವನ್ನು ಕಾಣುವುದಿಲ್ಲ. ಪ್ರಭು, ಅದು ತಮ್ಮ ಸದ್ವಿಚಾರ ಹಾಗೂ ಸದ್ಗುಣ. ಸದ್ಯದ ಪರಿಸ್ಥಿತಿಯಲ್ಲಿ ಅನೇಕ ರಾಜರು, ಪ್ರಜೆಗಳು ಯಾವುದೋ ಕಾರಣಕ್ಕಾಗಿ ಬಹುಪತ್ನಿತ್ವವನ್ನು ಹೊಂದಿದ್ದಾರೆ. ಅದನ್ನು ಸ್ತ್ರೀಯರೂ ಒಪ್ಪಿದ್ದಾರೆ. ಆದರ್ಶ ಪುರುಷನೊಬ್ಬನು ಏಕಪತ್ನಿ ವ್ರತವನ್ನು ಪಾಲಿಸಿದರೆ ಅದು ವಿಶೇಷವಲ್ಲವೇ? ಸೀತೆ, ಅದು ವಿಶೇಷವಿರಲಿ, ಸಾಮಾನ್ಯ ವಿಚಾರವೇ ಆಗಿರಲಿ, ಅದು ಮುಖ್ಯವಲ್ಲ. ಒಬ್ಬ ಪುರುಷನು ತನ್ನ ಸ್ತ್ರೀಗೆ ಸಂತೋಷವಾಗುವಂತೆ ಮತ್ತು ಅದರಿಂದ ಸ್ತ್ರೀಕುಲಕ್ಕೆ ಒಂದು ಸ್ಫೂರ್ತಿಯಾಗುವುದೇ ಮುಖ್ಯ. ಸೀತೆ, ನಿನ್ನ ಮಾತುಗಳಿಂದ ನನ್ನ ಮನದಲ್ಲಿ ಒಂದು ನಿರ್ಧಾರ ಬಲವಾಗುತ್ತಿದೆ. ಅದರ ಬಗೆಗೆ ನಿನಗೆ ಸದ್ಯದಲ್ಲಿ ಹೇಳುತ್ತೇನೆ. ಈಗ ರಾಜ್ಯಕಾರ್ಯದ ನಿಮಿತ್ತ ಮಹಾಗುರುಗಳನ್ನು ಕಾಣಬೇಕು. ನಾನಿನ್ನು ಬರುತ್ತೇನೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.